ಓಕೆ, ಇದು ಪರಿಸ್ಥಿತಿ. ಐ ಡೋಂಟ್ ನೋ, ಇನ್ನೊಂದು ಹಂತದಲ್ಲಿ ಚರ್ಚೆ ಆಗ್ತಾ ಇದೆ. ಕಿಚ್ಚ ಸುದೀಪ್ ಅವರು ಹೇಳಿರುವ ಮಾತಿನ ಅರ್ಥ ಏನಂತ ಅಂದ್ರೆ, ಮಾರ್ಕ್ ಮತ್ತು 45 ಸಿನಿಮಾ ಒಟ್ಟೊಟ್ಟಿಗೆ ರಿಲೀಸ್ ಆಗ್ತಾ ಇದೆ, ಹಂಗಾಗಿ ಈ ರೀತಿ ಮಾತುಗಳನ್ನ ಆಡಿರಬಹುದು. ಅದನ್ನೇ ಯಾಕೆ ದರ್ಶನ್ ಫ್ಯಾನ್ಸ್ ವೈಯಕ್ತಿಕವಾಗಿ ತೆಗೆದುಕೊಂಡ್ರು, ದರ್ಶನ್ ಅವರ ವಿಚಾರಕ್ಕೆ ಪ್ರಸ್ತಾಪ ಮಾಡಿದ್ರು ಅಂತ ಹೆಂಗ್ ನೀವು ಅಂದ್ಕೊಂಡ್ರಿ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಅಪ್ಡೇಟ್ ಇದೆ. ಉತ್ತರ ಕರ್ನಾಟಕದಲ್ಲಿ ಸುದೀಪ್ ವಿಜಯಲಕ್ಷ್ಮಿ ಅವರ ವಾಗ್ಯುದ್ಧ ಯಾಕೆ, ಆ ವೇದಿಕೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಯಾಕೆ? ಉತ್ತರ ಕರ್ನಾಟಕದಲ್ಲಿ ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಅತಿ ಹೆಚ್ಚಿನ ಫ್ಯಾನ್ಸ್ ಇರೋದು ಆ ಭಾಗದಲ್ಲಿ ಇವರನ್ನ ಆರಾಧಿಸುವ ಅತಿ ಹೆಚ್ಚಿನ ಫ್ಯಾನ್ಸ್ ನೋಡೋದಕ್ಕೆ ಸಿಗ್ತಾರೆ. ಹಾಗಾಗಿ ಅಲ್ಲಿ ಸುದೀಪ್ ವಿಜಯಲಕ್ಷ್ಮಿ ನಡುವೆ ಮಾತಿನ ಯುದ್ಧ ತಾರಕಕ್ಕೇರಿದೆ ಅಂತ. ಈ ಹಿಂದೆ ರಾಬರ್ಟ್ ಸಿನಿಮಾ ಕೂಡ ಹುಬ್ಬಳ್ಳಿಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಅನ್ನ ಹಮ್ಮಿಕೊಳ್ಳಲಾಗಿತ್ತು. ನಿಮಗೆಲ್ಲ ನೆನಪಿರಬಹುದು, ದರ್ಶನ್ ಅವರು ಎಷ್ಟರ ಮಟ್ಟಿಗೆ ಆ ಅಭಿಮಾನಿಗಳನ್ನ ಪ್ರೀತಿಸ್ತಾರೆ, ಆರಾಧಿಸ್ತಾರೆ ಅಂತ, ಸೆಲೆಬ್ರಿಟೀಸ್ ಅಂತ ಕರೀತಾರೆ. ಹಂಗಾಗಿ ಹುಬ್ಬಳ್ಳಿಯ ಒಂದು ವೇದಿಕೆಯಲ್ಲಿ ಹತ್ತೋಕು ಮುನ್ನ ಅಷ್ಟರ ಮಟ್ಟಿಗೆ ಪ್ರೀತಿ ವಿಶ್ವಾಸ ಕೊಟ್ಟ ಜಾಗದಲ್ಲಿ ಚಪ್ಪಲಿ ಹಾಕೊಂಡು ವೇದಿಕೆ ಮೇಲೆ ಹತ್ತಬಾರದು ಅನ್ನೋ ಕಾರಣಕ್ಕೆ ಚಪ್ಪಲಿ ಬಿಟ್ಟು ವೇದಿಕೆ ಮೇಲೆ ಹೋಗಿದ್ದ ಸನ್ನಿವೇಶವನ್ನ ಕೂಡ ಬಹುತೇಕರು ನೆನಪು ಮಾಡಿಕೊಳ್ತಿದ್ದಾರೆ. ಉತ್ತರ ಕರ್ನಾಟಕ ಫ್ಯಾನ್ಸ್ ಅಷ್ಟರ ಮಟ್ಟಿಗೆ ಪ್ರೀತಿ ಕೊಡ್ತಾರೆ. ಆ ಪ್ರೀತಿಯಲ್ಲಿ ನಿಷ್ಕಲ್ಮಶ ಪ್ರೀತಿ ಅನ್ನೋರು ಕೆಲವರು. ಹಂಗಾಗಿ ಆ ಭಾಗದಲ್ಲೇ ಅತಿ ಹೆಚ್ಚಿನ ಈವೆಂಟ್ ಗಳನ್ನ ಹಮ್ಮಿಕೊಳ್ತಾರೆ. ಅತಿ ಹೆಚ್ಚಿನ ಸಿನಿಮಾಗಳ ಪಬ್ಲಿಸಿಟಿ ಅಥವಾ ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮಗಳು ಕೂಡ ಆ ಭಾಗದಲ್ಲೇ ಅತಿ ಹೆಚ್ಚಾಗಿ ನೋಡೋದಕ್ಕೆ ಸಿಗೋದು, ನಮಗೆ ಪ್ರಚಾರ ಜಾಸ್ತಿ ಆಗಿ ನೋಡೋದಕ್ಕೆ ಸಿಗೋದು. ಬಟ್ ಆ ಭಾಗದಲ್ಲೇ ಒಂದು ಬೃಹತ್ ವೇದಿಕೆಗಳಲ್ಲಿ ಈ ರೀತಿ ಮಾತುಗಳನ್ನಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಅಬ್ಬರಿಸಿದ್ರೆ, ಈ ಕಡೆ ಬೆಣ್ಣೆನಗರಿ ದಾವಣಗೆರೆಯ ವೇದಿಕೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ. ಹಂಗಾಗಿ ಇದರಿಂದ ಫ್ಯಾನ್ಸ್ ಈಗ ಸೋಷಿಯಲ್ ಮೀಡಿಯಾದಲ್ಲೇ ವಾರ್ ಅನ್ನ ಶುರು ಮಾಡಿಕೊಂಡಿದ್ದಾರೆ. ಗೊತ್ತಿಲ್ಲ ಕಿಚ್ಚ ಸುದೀಪ್ ಅವರ ಮಾತುಗಳನ್ನ ಯಾಕೆ ಇಷ್ಟು ಸೀರಿಯಸ್ ಆಗಿ ದರ್ಶನ್ ಅವ್ರಿಗೆ ಹೇಳಿದ್ದು ಅಂತ ಅಭಿಮಾನಿಗಳು ಭಾವಿಸಿದ್ರು, ಯಾಕೆ ಇದನ್ನ ಪರ್ಸನಲ್ ಆಗಿ ತೆಗೆದುಕೊಂಡ್ರು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಳೋಣ. ಸುದೀಪ್ ಅವರು ಕೂಡ ಯಾಕೆ ಈ ಹೊತ್ತಲ್ಲಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಬೇಕಲ್ಲ. ಹಂಗಾಗಿ ಎರಡೂ ಸೈಡ್ ಇರುವಂತಹ ಅಭಿಮಾನಿಗಳನ್ನ ಇವತ್ತು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡಿದ್ದೀವಿ. ಮೊದಲ ಹಂತವಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಈ ಕಡೆ ದರ್ಶನ್ ಫ್ಯಾನ್ಸ್ ಇದ್ದಾರೆ, ಸಂಜಯ್ ಮತ್ತು ಮಂಜುನಾಥ್ ಮಧು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೂವರಿಗೂ ಕೂಡ. ಈ ಕಡೆ ಸುದೀಪ್ ಫ್ಯಾನ್ಸ್ ಕೂಡ ಇದ್ದಾರೆ, ಮಲ್ಲಿಕಾರ್ಜುನ್ ಸುದೀಪ್ ಸಾಂಸ್ಕೃತಿಕ ಪರಿಷತ್ನವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸರ್ ತಮಗೂ ಕೂಡ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೇರವಾಗಿ ನಾನು ಫಸ್ಟ್ ಸುದೀಪ್ ಅವರ ಫ್ಯಾನ್ಸ್ ಹತ್ರ ಹೋಗ್ಬಿಡ್ತೀನಿ, ಯಾಕಂದ್ರೆ ಸುದೀಪ್ ಅವರು ಹೇಳಿರುವ ಒಂದು ಸ್ಟೇಟ್ಮೆಂಟ್ ಇಂದಲೇ ಈ ವಾರ್ ಶುರುವಾಗಿದೆ ಅಂತ. ಮಲ್ಲಿಕಾರ್ಜುನ್ ಅವರೇ, ತಮ್ಮ ಕ್ಲಾರಿಟಿ ಏನು? ಸುದೀಪ್ ಅವರು ತಮ್ಮ ಸಿನಿಮಾ ರಿಲೀಸ್ ಆಗೋ ಹೊತ್ತಲ್ಲಿ ಆ ವೇದಿಕೆಯಲ್ಲಿ ಈ ಮಾತುಗಳನ್ನ ಆಡಿದ್ ಯಾಕೆ, ಏನದರ ಉದ್ದೇಶ ಅಂತ? ನಮಸ್ತೆ ಮೇಡಮ್. ಮೊದಲಿಗೆ ಮೇಡಮ್, ಆಕ್ಚುಲಿ ಇದು ಯಾವುದೇ ರೀತಿಯಾದ ಕಾಂಟ್ರವರ್ಸಿ ಆಗೋದಂತ ಮಾತೇ ಅಲ್ಲ. ಬಟ್ ಅದನ್ನ ಯಾಕೆ ಕಾಂಟ್ರವರ್ಸಿ ಮಾಡೋರು ಅನ್ನೋದು ಇವಾಗ ನಮಗೆ ಪ್ರಶ್ನೆ ಆಗಿರುವಂಥದ್ದು. ಇವಾಗ ಅಲ್ಲಿ ಅವ್ರು ಯಾರನ್ನು ಬೇಳ್ ಮಾಡಿ ತೋರಿಸಿಲ್ಲ. ಆ ಥರ ತೋರಿಸ್ಬೇಕಾಗಿದ್ರೆ ಇಷ್ಟು ವರ್ಷ ಬೇಕಿರ್ಲಿಲ್ಲ ಅಲ್ವಾ? ನೀವು ಹೇಗೆ ತಗೋತೀರಾ? ನೀವು ಅದನ್ನ ಆಪೋಸಿಟ್ ಅಲ್ಲಿ ನೀವು ಯಾರು ಮಾತಾಡಿದ್ದಾರೆ ಅಂತ ಹೇಳಿದ್ರು, ಹೇಗೆ ತಗೊಂಡು ಮಾತಾಡೋರು ಅಂತ ಹೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ. ಏಕಾಕಿ ನಾವು ಯಾವತ್ತೂ ಇವತ್ತವರೆಗೂ ಸುಮ್ಮನೆ ಕಾಲ್ ಕೆರ್ಕೊಂಡು ಯಾವುದನ್ನು ಮಾಡಿಲ್ಲ. ಯಾವುದನ್ನು ನಾವು ಇವತ್ತವರೆಗೂ ಸಹಜವಾಗಿ ಮಾತಾಡಿದ್ದಾರೆ, ಅದರಲ್ಲಿ ಕಾಂಟ್ರವರ್ಸಿ ಅನ್ನೋದಿಲ್ಲ. ಬಟ್ ಯಾಕೆ ಹಂಗೆ ತಗೊಂಡ್ರೆ ಗೊತ್ತಿಲ್ಲ ಅಂತ ತಮ್ಮ ಸ್ಟೇಟ್ಮೆಂಟ್. ಚೆಲುವರಾಜ್ ಅವರು ಕೂಡ ಇದ್ದಾರೆ, ಸುದೀಪ್ ಫ್ಯಾನ್, ಅವ್ರನ್ನ ಕೂಡ ಮಾತನಾಡಿಸ್ಬಿಡ್ತೀನಿ. ಸರ್ ತಮ್ಮ ಪ್ರಕಾರ ಆಸ್ ಅ ಅಭಿಮಾನಿಯಾಗಿ ನಿಮಗೆ ಏನು ಅನಿಸ್ತು ಸುದೀಪ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ? ಸುದೀಪ್ ಸರ್ ಸ್ಟೇಟ್ಮೆಂಟ್ ಬಂದು ಯಾವುದೇ ಥರ ಕಾಂಟ್ರವರ್ಸಿ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅವ್ರು ಪ್ರತಿಯೊಂದು ವೇದಿಕೆಯಲ್ಲಿ ಮತ್ತು ಪ್ರತಿಯೊಂದು ಪ್ರೆಸ್ ಮೀಟಲ್ಲೂ ಸಹ ದರ್ಶನ್ ಸರ್ಗೆ ಗೌರವ ಯಾವ ಥರ ಕೊಡಬೇಕು ಅನ್ನೋದು ಚೆನ್ನಾಗಿ ಕೊಡ್ತಾ ಬಂದಿದ್ದಾರೆ. ಆದರೆ ಈ ಸ್ಟೇಟ್ಮೆಂಟಿಂದ ಯಾವುದೇ ಥರ ಸುದೀಪ್ ಇವ್ರಿಗೆ ದರ್ಶನ್ ಸರ್ಗೆ ಕಾಂಟ್ರವರ್ಸಿ ಮಾಡಬೇಕು ಅಂತ ಮಾಡಿಲ್ಲ ಅವರು. ಆದರೆ ಈ ಸ್ಟೇಟ್ಮೆಂಟಲ್ಲಿ ಈ ಥರ ಏನು ಹೇಳಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಓಕೆ, ಈ ಕಡೆ ದರ್ಶನ್ ಫ್ಯಾನ್ಸ್ನ ಕೇಳ್ಬಿಡ್ತೀನಿ, ಯಾಕಂದರೆ ನಮಗೆ ಹೇಳಿದ್ದು, ನಮ್ಮ ಅಣ್ಣನಿಗೆ ಹೇಳಿದ್ದು ಅನ್ನೋ ರೀತಿಯಲ್ಲಿ ತೆಗೆದುಕೊಂಡ್ಬಿಟ್ಟಿದ್ದೀರಾ ನೀವು. ಸಂಜಯ್ ಸರ್, ಸುದೀಪ್ ಅವ್ರು ಹೇಳಿದ್ದ ಅರ್ಥ ಹಂಗಲ್ವೇ ಅಲ್ಲ, ಅವರು ಬೇರೆ ವಿಚಾರಗಳಿಗೆ ಪ್ರಸ್ತಾಪ ಮಾಡಿರಬಹುದು. ಯಾಕೆ ವೈಯಕ್ತಿಕವಾಗಿ ತಗೊಳ್ತಿದ್ದೀರಿ? ಯಾಕೆ ದರ್ಶನ್ ಫ್ಯಾನ್ಸ್ ನೀವು ವೈಯಕ್ತಿಕವಾಗಿ ಅದನ್ನ ತಗೊಳ್ತಿದ್ದೀರಿ ಅಂತ? ನಾನು ಹಾಗೆ ಹೇಳಿಲ್ವಲ್ಲ ಮೇಡಮ್, ನಾನು ಹಾಗೆ ಹೇಳಿಲ್ಲ. ನೋಡಿ, ಸುದೀಪ್ ಸರ್ ಫ್ಯಾನ್ಸು ಮತ್ತು ಅವರು ಎಜುಕೇಟೆಡ್ ಇದ್ದಾರೆ ಅಂತ ಅಂತಾರೆ. ಎಜುಕೇಟೆಡ್ಸ್ ಆಗಿ ಆ ರೀತಿ ಮಾತಾಡೋ ಅಂಥದ್ದು ಯಾಕೋ ಸೂಕ್ತ ಅಲ್ಲ ಅಂತ ನಮಗೂ ಅನ್ನಿಸ್ತು. ಆ್ಯಂಡ್ ನಾನು ಅಂದ್ಕೊಂಡಿದ್ದ ಪ್ರಕಾರ ನಾನು ಯಾವತ್ತೂ ಆ ರೀತಿಯಾಗಿ ದರ್ಶನ್ ಸರ್ಗೆ ಹೇಳಿದ್ದಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. 45 ಮೂವಿ ರಿಲೀಸ್ ಆಗ್ತಾ ಇದೆ. ಸೊ 45 ಮೂವಿ ರಿಲೀಸ್ ಆಗೋ ಇದರಲ್ಲಿ ನನಗೆಲ್ಲೋ ಒಂದು ಕಡೆ ಸುದೀಪ್ ಸರ್ ಹಾಗೆ ಹಿರಿಯ ನಟರಿದ್ದಾರೆ, ಶಿವಣ್ಣ ಮತ್ತು ಉಪ್ಪಿ ಸರ್, ಇವ್ರ ಅಭಿಮಾನಿಗಳನ್ನ ಎದುರಾಕೊಂಬಿಟ್ರ ಅಂತ ನಾನು ಅಂದ್ಕೊಂಡೆ. ಯಾಕೆ ಈ ರೀತಿ ಬಂತು? ಯಾಕೆ ಈ ರೀತಿ ಮಾತಾಡಿದ್ರು? ಇವ್ರ ಅಭಿಮಾನಿಗಳನ್ನ ಏನಾರು ಎದುರಾಕೋತಾ ಇದ್ದಾರಾ? ಶಿವಣ್ಣ ಒಬ್ರು ಹಿರಿಯ ನಟರು ಇದ್ದಾರೆ, ಯಾಕಂದರೆ ಪಕ್ಕ ಬರ್ತಿರೋ ಮೂವಿ ಇವರಿಬ್ಬರದು.
ನಮ್ ಅಲ್ಲ, ಡೆವಿಲ್ ನಾನೀಗ ಮೂವಿ ಆಲ್ರೆಡಿ ನೀವು ಬಂದ್ ದರ್ಶನ್ ಆಗ್ಬಿಟ್ಟಿದೆ. ಅಭಿಮಾನಿಯಾಗಿ ಕೇಳ್ತಾ ಇದ್ದೀನಿ, ಸುದೀಪ್ ಅವ್ರು ಆಡಿರೋ ಮಾತುಗಳನ್ನ ಹೆಂಗ್ ತಗೊಳ್ತಾ ಇದ್ದೀರಿ, ನೀವ್ ಹೆಂಗ್ ಅರ್ಥೈಸ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ. ಮೇಡಮ್ ನಾನೇನು ಅರ್ಥ ಮಾಡ್ಕೊಂಡಿಲ್ಲ, ಏನು ಅರ್ಥ ಮಾಡ್ಕೊಂಡಿಲ್ಲ? ಬೇಡ. ಯಾಕಂದ್ರೆ ನಾನು ನೋಡಿ ಮೇಡಮ್, ನಾನು ಉತ್ಪ್ರೇಕ್ಷದ ಅಭಿಮಾನ ನನಗಿಲ್ಲ, ಓಕೆ ಆಯ್ತಾ, ನನ್ನ ಸ್ವಾಭಿಮಾನದ ಅಭಿಮಾನ. ಓಕೆ, ದರ್ಶನ್ ಸರ್ಗೆ. ಸ್ವಾಭಿಮಾನದ ಅಭಿಮಾನ ನೀವ್ ಹೆಂಗೂ ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ ಸರ್? ಇಲ್ಲ ಮೇಡಮ್. ಈಗ ಸುದೀಪ್ ಅವ್ರು ನಮ್ಗೆ ಹೇಳಿದ್ದಾರೆ, ನಮ್ಮ ಅಣ್ಣನ್ಗೆ ಹೇಳಿದ್ದಾರೆ ಅಂತ ನಿಮ್ಗೆ ಇಲ್ಲ, ನಾನು ಅನ್ಕೊಂಡಿಲ್ಲ. ಓಕೆ, ವಾಪಸ್ ಮಧು ಸರ್ ಹೇಳಿ ಸರ್. ಮೇಡಮ್ ಆಕ್ಚುಲಿ ಮೊದಲನೇದಾಗಿ ವಿಜಯಕ್ಕ ಏನ್ ಹೇಳಿದಾರೋ ಸೊ ಅದು ಸುದೀಪ್ ಅಣ್ಣಗೆ ಹೇಳಿದಾರೆ ಅಂತ ಇಲ್ಲ ಪ್ರೂಫ್. ಯಾಕೆಂದ್ರೆ ವಿರೋಧಿಗಳು ನಮ್ಮ ದರ್ಶನ್ ಅವರು ಹೊರಗಡೆ ಇಲ್ಲದೆ ಇದ್ದಾಗ ಸೊ ಏನೇನೋ ಮಾತಾಡ್ತಾ ಇದಾರೆ, ಇಂಪ್ರೂವ್ ಕೊಡ್ತಾ ಇದಾರೆ, ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ. ವಿರೋಧಿಗಳಂದ್ರೆ ಯಾರು? ಸುದೀಪ್ ಅಣ್ಣ ವಿರೋಧಿ ಅಂತ ಕನ್ಸಿಡರ್ ಮಾಡೇ ಇಲ್ಲ. ದರ್ಶನ್ ಫ್ಯಾನ್ಸ್ ಯಾವತ್ತೂ ಸುದೀಪ್ ಅಣ್ಣ ವಿರೋಧ ಅಂತ ಕನ್ಸಿಡರ್ ಮಾಡಿಲ್ಲ. ಅದಕ್ಕಿಂತ ಮುಂಚೆ ತುಂಬಾ ಜನ ಬಂದ್ರು, ತುಂಬಾ ಜನ ಅವ್ರ ಜೊತೆ ಇದ್ದಂತವ್ರು ಸಡನ್ ಬಂದ್ಬಿಟ್ಟು ನಾನು ದರ್ಶನ್ ಅವ್ರು ಹೇಳಿಕೆ ಅದ್ರ ಕೊಡ್ಬೇಕು. ಜೊತೆಗೆ ಇನ್ನೊಂದು ಇನ್ಕ್ಲೂಡ್ ಮಾಡ್ತೀನಿ. ವಿಜಯಲಕ್ಷ್ಮಿ ಅವರು ಮತ್ತೊಂದು ವಿಚಾರವನ್ನ ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ, ಬೃಹತ್ ವೇದಿಕೆಯಲ್ಲಿ ಹತ್ತೋ ಮೂಲಕ ಮಾತಾಡ್ತಾರೆ ಅಂತ. ಸುದೀಪ್ ಅವ್ರನ್ನ ಬಿಟ್ರೆ ಇನ್ಯಾರು ಸರ್ ಬೃಹತ್ ವೇದಿಕೆಯಲ್ಲಿ ಮಾತನಾಡಿದ್ದು? ತುಂಬಾ ಜನ ಮಾತಾಡಿದ್ದಾರೆ ಮೇಡಮ್. ಯಾರು ಮಾತಾಡಿದ್ದಾರೆ? ತುಂಬಾ ಅದು ಹೆಸರು ಹೇಳಕ್ಕಾಗಲ್ಲ. ತುಂಬಾ ಜನ ಮಾತಾಡಿದ್ದಾರೆ. ಅಲ್ಲ ಒಂದ್ ನಿಮಿಷ, ಬೆಳೆಯುವಂತ ನಟರು ಅಂತಂದ್ರೆ ಹಾ, ಈಗ ಫಾರ್ ಎಕ್ಸಾಂಪಲ್ ಈ ಇವೆಂಟ್ ಯಾವಾಗ ನಡೀತು, ಈ ಇವೆಂಟ್ ಯಾವಾಗ ನಡೀತು ಅಷ್ಟೇ ನನ್ನ ಪ್ರಶ್ನೆ. ಅದು ಸಂಜೆ ನಡೆದಿರೋಂಥ ಇವೆಂಟ್, ಇದು ನಡೆದಿರೋ ಇವೆಂಟ್ ಯಾವಾಗ? ಅದು ಕತ್ಲೆ ತರ ಕಾಣಿಸುತ್ತಾ ನಿಮ್ಗೆ? ಇಲ್ಲ, ಬೆಳಗಿನ ಅಂದ್ರೆ ಹಗಲೊತ್ತಲ್ಲಿ ನಡೆದಿರೋಂಥ ಇವೆಂಟ್ ಕರೆಕ್ಟಾ? ಅಂದ್ರೆ ಎಷ್ಟು ದಿನಗಳ ವ್ಯತ್ಯಾಸ ಇದೆ? ಇವ್ರು ಬೆಳಗ್ಗೆ ಮಾತಾಡಿರೋದು ಈವ್ನಿಂಗ್ ಇವ್ರಿಗೆ ಅಂತ. ಈಗ ಪ್ರಾಬ್ಲಮ್ ನಾನು ಒಂದೇ ಹೇಳ್ತೇನೆ, ಬಟ್ ಇದು ಈ ವಿಷಯ ಸುದೀಪ್ ಅವ್ರದ್ದು ಕಾರ್ಯಕ್ರಮ ಆದ್ಮೇಲೆ ನೆಕ್ಸ್ಟ್ ಏನ ಸರ್? ಅದು ನೆಕ್ಸ್ಟ್ ಅದು ದಾವಣಗೆರೆಯಲ್ಲಿ ವಿಜಯ ಯಾತ್ರೆ, ತಮ್ಮದೇ ಸಿನಿಮಾದ ವಿಜಯ ಯಾತ್ರೆ. ಸ್ನೇಹಿತರು ಹೇಳೋದಕ್ಕೆ ನಾನು ಒಂದು ಕ್ಲಾರಿಫೈ ಮಾಡ್ತೀನಿ ಮೇಡಮ್. ನಾವು ಇವಾಗ ಅದನ್ನ ಹೇಳಿಲ್ಲ. ವಿಜಯಲಕ್ಷ್ಮಿ ಮೇಡಮ್ ಅವರು ನಮಗೆ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಿಲ್ಲ. ಇಲ್ಲಿ ಕರೆದು ಕೂರಿಸಿ ದಚ್ಚು ಕಿಚ್ಚ ದಂಗಲ್ ಮಾಡಿದ್ ನೀವು, ಓಕೆನಾ? ನಾನು ನೇರವಾಗಿ ಹೇಳ್ತೀನಿ, ನಾವು ಇಲ್ಲೆಲ್ಲೂ ಕೂಡ ನಿಮಗಾಗ್ಲಿ, ದರ್ಶನ್ ಸರ್ ಫ್ಯಾನ್ಸ್ಗಾಗ್ಲಿ, ಇಲ್ಲ ವಿಜಯಲಕ್ಷ್ಮಿ ಮೇಡಮ್ ಆಗಲಿ ನಮ್ಗೆ ಹೇಳವ್ರೆ ಇದು ಬರ್ತಾ ಇರೋದು ಸೋಷಿಯಲ್ ಮೀಡಿಯಾ ಕಾಂಟ್ರವರ್ಸಿ. ನಾನು ಒಂದಷ್ಟು ಹೇಳ್ಬಿಡ್ತೀನಿ ಸರ್, ಯಾಕೆ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ ಅಂದ್ರೆ ಸೋಷಿಯಲ್ ಮೀಡಿಯಾ ನಿನ್ನೆಯಿಂದ ಓಪನ್ ಮಾಡಿದ್ರು ಕೂಡ ಇಂಥ ಪೋಸ್ಟ್ ಗಳೇ ನೋಡೋದೇ ಸಿಗುತ್ತೆ. ಸೊ ಈ ಪೋಸ್ಟ್ ಗಳನ್ನ ನೋಡಿ ಆಬ್ವಿಯಸ್ಲಿ ನೀವು ಅಭಿಮಾನಿಗಳು ಯಾಕೆ ನಿಮಗಂತ ತಿಳ್ಕೊಂಡಿದ್ದೀರಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದೇ ವಿಚಾರಕ್ಕೆ ಒಂದ್ ನಿಮಿಷ ಬ್ರದರ್, ಒಂದ್ ನಿಮಿಷ ಅದನ್ನ ನೀವು ಕ್ಲಾರಿಫೈ ಮಾಡ್ಕೋಬೇಕಿತ್ತು ಫಸ್ಟ್. ಒಂದ್ ನಿಮಿಷ. ಈಗ ಸ್ನೇಹಿತರು ಏನ್ ಹೇಳಿದ್ರು ಅದನ್ನ ಮಾಧ್ಯಮದವ್ರು ಫಸ್ಟ್ ಕ್ಲಾರಿಫೈ ಮಾಡ್ಕೋಬೇಕಿತ್ತು, ನಾವಲ್ಲ. ಇದು ಯಾವಾಗ ನಡೀತು ಕಾರ್ಯಕ್ರಮ, ಇದು ಯಾವಾಗ ನಡೀತು ಅಂತ ನಿಮ್ಗೆ ಕ್ಲಾರಿಫೈ ಆಗಿದ್ರೆ ನೀವೇ ಹೇಳ್ಬಿಡ್ತಾ ಇದ್ರಿ. ಇದು ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲಿ ಸುಮ್ಮನೆ ಹಂಗಂದ್ರೆ ನೀವು ಮಾಧ್ಯಮದ ಮೇಲೆ ಗೂಬೆ ಕೂರ್ಸ ಕೆಲಸ ಮಾಡ್ತಾ ಇದ್ದೀರಾ, ನಾವು ಜಗಳ ಹಚ್ತಾ ಇದೀವಿ ಅಂತ. ಅವ್ರು ಹೇಳೋದಕ್ಕೆ ಒಂದ್ ಸೆಕೆಂಡ್, ಮಧು ಸರ್ ಹೇಳಿ.